ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಈ ವಾರದಲ್ಲಿ ನಡೆದಿರುವಂತಹ ಕ್ಯಾಪ್ಟನ್ಸಿ ಟಾಸ್ಕ್ ಹೊರತುಪಡಿಸಿ ಮಿಕ್ಕಿದ 4 ಗೇಮ್ ಕಂಪ್ಲೀಟ್ ಆಗಿದೆ. ಸೊ ಈ ಗೇಮ್ ಅಲ್ಲಿ ಗೆದ್ದು ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ, ಅದೇ ರೀತಿ ಯಾರು ಸೋತು ನಾಮಿನೇಷನ್ಸ್ ಆಗಿದ್ದಾರೆ, ಪ್ರತಿಯೊಂದು ಡೀಟೇಲಿಂಗ್ ಆಗಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ವಿಡಿಯೋ ಯಾರೆಲ್ಲ ನೋಡ್ತಿದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ. ಸೊ ಈಗ ತಡ ಮಾಡಿದ್ರೆ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಸೊ ನಿಮ್ಗೆಲ್ಲರಿಗೂ ನೆನಪಿರುತ್ತೆ, ಮೊದಲನೇ ಗೇಮ್ ಬಂದ್ಬಿಟ್ಟು ಸೂರಜ್ ಅವರು ಅಶ್ವಿನಿ ಅವರು ಒಂದು ತಂಡ ಆಗಿರ್ತಾರೆ. ಮತ್ತೊಂದು ತಂಡ ಬಂದ್ಬಿಟ್ಟು ರಜತ್ ಅವರು ಮತ್ತೆ ಚೈತ್ರ ಅವರು ಆಗಿರ್ತಾರೆ. ಆ ಒಂದು ಗೇಮ್ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಗೇಮ್ ಏನು ಅಂತ ಹೇಳಿದ್ರೆ, ಗೋಪುರನ ಇಟ್ಬಿಟ್ಟು ಅದನ್ನ ಕಾಪಾಡ್ಕೊಳ್ಳೋ ಒಂದು ಗೇಮ್ ಆಗಿರುತ್ತೆ. ಚೈತ್ರ ಅವರು ಮತ್ತೆ ಅಶ್ವಿನಿ ಅವರು ಕೆಳಗಡೆ ಮೇಲೆ ಬಿದ್ದು ತುಂಬಾ ಹೊಡೆದಾಡ್ಕೊಂಡಿರುವಂತಹ ಟಾಸ್ಕ್ ಅದು. ಮತ್ತೆ ಒಬ್ರಿಗೊಬ್ರು ಉಳ್ಕೊಂಡಿರುವಂತಹ ಗೇಮ್ ಅದು. ಪ್ರತಿಯೊಬ್ಬರಿಗೂ ನೆನಪು ಬಂದಿರುತ್ತೆ ಅನ್ಕೊಂತಾ ಇದ್ದೀನಿ. ಅದೇ ರೀತಿ ಸೋಮವಾರ ಬೆಳಗ್ಗೆ ಮೊದಲನೇ ಪ್ರೊಮೋ ಬಿಟ್ಟಿರ್ತಾರೆ. ಇಬ್ಬರಿಗೂ ಒಂದು ಮಾತಿನ ಚಕಮಕಿ ನಡೀತಾ ಇರುತ್ತೆ. ಈ ಗೇಮ್ ಅಲ್ಲಿ ಖುದ್ದಾಗಿ ಗೆದ್ದಿದ್ದು ಸೂರಜ್ ಅವ್ರ ತಂಡ. ಸೂರಜ್ ಅವರು ಅಶ್ವಿನಿ ಅವರು ಇದ್ದಂತಹ ಒಂದು ತಂಡ. ಗೆದ್ದಂತಹ ಒಂದು ತಂಡಕ್ಕೆ ಸೂರಜ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಈ ಕಡೆ ಇರುವಂತಹ ಚೈತ್ರ ಮತ್ತೆ ರಜತ್ ಅವರು ಒಂದು ತಂಡಕ್ಕೆ ಚೈತ್ರ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಸೊ ಅದರಿಂದ ಗೆದ್ದು ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ, ಮೊದಲಿಗರಾಗಿ ಆಯ್ಕೆ ಆಗ್ತಾರೆ. ಚೈತ್ರ ಅವರು ಸೋತು ಮೊದಲನೇವರಾಗಿ ನಾಮಿನೇಷನ್ಸ್ಗೆ ಹೆಜ್ಜೆ ಇಡ್ತಾರೆ. ಅದೇ ರೀತಿ ಒಂದು ಎರಡನೇ ಟಾಸ್ಕ್ ಬಂದ್ಬಿಟ್ಟು ಬಲೂನ್ ಬ್ಲಾಸ್ಟ್ ಅಂತ. ನೆನ್ನೆ ಎಪಿಸೋಡ್ ಅಲ್ಲಿ ಇದನ್ನು ತೋರಿಸಿದ್ರು. ಖುದ್ದಾಗಿ ಈ ಟೀಮ್ಗೆ 4 ಜನ ಆಡ್ಬೇಕಾಗುತ್ತೆ. ಒಂದು ತಂಡದಲ್ಲಿ ಕಾವ್ಯ ಅವರು, ಗಿಲ್ಲಿ ಅವರು, ರಘು ಅವರು ಮತ್ತೆ ಚೈತ್ರ ಅವರು ಇರ್ತಾರೆ. ಆಪೋಸಿಟ್ ಟೀಮ್ ಅಲ್ಲಿ ಅಶ್ವಿನಿ ಅವರು, ಮಾಳು ಅವರು, ಸ್ಪಂದನ ಅವರು ಮತ್ತೆ ಧನು ಅವರು. ಸೊ ಇಲ್ಲಿ ಗೆದ್ದಂತಹ ತಂಡ ಬಂದ್ಬಿಟ್ಟು ಕಾವ್ಯ ಅವ್ರ ತಂಡ ಗೆದ್ದಿರುತ್ತೆ. ಅವರು ಕ್ಯಾಪ್ಟನ್ ಆಗಿರುವ ಕಾರಣದಿಂದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಸೋತಂತಹ ತಂಡದಿಂದ ಮಾಳು ಅವರು ಕ್ಯಾಪ್ಟನ್ ಆಗಿರ್ತಾರೆ. ಸೊ ಮಾಳು ಅವರು ಇಲ್ಲಿ ನಾಮಿನೇಟ್ ಆಗ್ತಾರೆ. ಅದೇ ರೀತಿ ಮೂರನೇ ಟಾಸ್ಕ್ ಬಂದ್ಬಿಟ್ಟು ಒಂದು ಪಿಂಕ್ ಕಲರ್ ಮತ್ತೆ ಒಂದು ಬ್ಲೂ ಕಲರ್ ಡ್ರಮ್ಸ್ ಇರುತ್ತೆ. ಅದ್ರಲ್ಲಿ ನೀರ್ನ ಸೇವ್ ಮಾಡ್ಕೊಳ್ಬೇಕು. ಆ ರೀತಿ ಒಂದು ಗೇಮ್. ಇದರಲ್ಲಿ 2 ತಂಡ ಇರುತ್ತೆ. ಅದೇ ರೀತಿ 2 ಸುತ್ತು ಇರುತ್ತೆ. ಮೊದಲನೇ ಸುತ್ತಲ್ಲಿ 3 ಜನ ಆಡ್ತಾರೆ. ಮೊದಲನೇ ಸುತ್ತಲ್ಲಿ ಬ್ಲೂ ಟೀಮ್ ಅಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವರು, ಚೈತ್ರ ಅವರು, ರಘು ಅವರು 3 ಜನ ಇರ್ತಾರೆ. ಅದೇ ರೀತಿ ಪಿಂಕ್ ಟೀಮ್ ಏನ್ ಇರುತ್ತೋ ಸ್ಪಂದನ ಅವರು, ರಜತ್ ಅವರು, ಕಾವ್ಯ 3 ಜನ ಇರ್ತಾರೆ. ಸೊ ಇಲ್ಲಿ ಆ ವಾಟರ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ಬ್ಲೂ ಟೀಮ್ ಕಡೆಯಿಂದ ಚೈತ್ರ ಅವರು ಮತ್ತೆ ರಘು ಅವರು ಕಷ್ಟಪಡ್ತಾ ಇರ್ತಾರೆ. ಅದೇ ಪಿಂಕ್ ಟೀಮ್ ಕಡೆಯಿಂದ ವಾಟರ್ ಸೇವ್ ಮಾಡ್ಕೊಳ್ಳೋದಕ್ಕೆ ರಜತ್ ಅವರು ಮತ್ತೆ ಸ್ಪಂದನ ಅವರು ಕಷ್ಟಪಡ್ತಾ ಇರ್ತಾರೆ. ಆಪೋಸಿಟ್ ಟೀಮ್ ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಬ್ಲೂ ಟೀಮ್ ಕಡೆಯಿಂದ ಅಶ್ವಿನಿ ಅವರು ಹೋಗಿರ್ತಾರೆ. ಅದೇ ರೀತಿ ಪಿಂಕ್ ಟೀಮ್ ಇಂದ ಕಾವ್ಯ ಅವರು ಬ್ಲೂ ಟೀಮ್ ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಹೋಗಿರ್ತಾರೆ. ಬಟ್ ಮೊದಲನೇ ರೌಂಡ್ ಅಲ್ಲಿ ಯಾವುದೇ ರೀತಿ ಒಂದು ರಿಸಲ್ಟ್ ಬರಲ್ಲ, ಡ್ರಾ ಆಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ಬಿಗ್ ಬಾಸ್ ಅವರು ಮಿಡ್ಲ್ ಅಲ್ಲಿ ಎಂಟರ್ ಆಗ್ಬಿಟ್ಟು ಇನ್ನೊಬ್ಬ ಸ್ಪರ್ಧಿನ ಆಯ್ಕೆ ಮಾಡ್ಕೋಬೇಕಂತ ಹೇಳ್ತಾರೆ, ಮೇಲ್ ಸ್ಪರ್ಧಿನ. ಸೊ ಹಾಗಾಗಿ ಸ್ಪಂದನ ಅವ್ರ ಟೀಮ್ಗೆ ಮಾಳು ಅವರು ಬರ್ತಾರೆ, ಅಶ್ವಿನಿ ಅವ್ರ ಟೀಮ್ಗೆ ಧನುಷ್ ಅವರು ಬರ್ತಾರೆ. ಈ ಒಂದು ರೀಸನ್ ಇಂದ ಇನ್ನೊಬ್ಬರು ತಂಡಕ್ಕೆ ಆಯ್ಕೆ ಆಗಿದ್ರಿಂದ ಡಿಸ್ಟ್ರಾಕ್ಟ್ ಮಾಡೋದಾಗಿರ್ಬೋದು, ಆ ನೀರ್ ಆಚೆ ಬರ್ದಿರುವಂತಹ ಗೂಟಗಳನ್ನ ಕೀಳೋದಕ್ಕಾಗಿರ್ಬೋದು ತುಂಬಾ ಅನುಕೂಲ ಆಯಿತು. ಆ ಒಂದು ರೀಸನ್ ಇಂದ ನೀವು ನೋಡಿರ್ಬೋದು ಎಪಿಸೋಡ್ ಅಲ್ಲಿ ತುಂಬಾನೇ ಗಲಾಟೆ ಆಯಿತು. ಬಟ್ ಕೊನೆಗೆ ಎಪಿಸೋಡ್ ಎಂಡಿಂಗ್ ಒಳಗಡೆ ಅದಕ್ಕೆ ಯಾವುದೇ ರೀತಿ ಕನ್ಕ್ಲೂಷನ್ ಕೊಟ್ಟಿಲ್ಲ. ಸೊ ತುಂಬಾ ಜನ ಅನ್ಕೊಂತಾ ಇದ್ರು ಅಶ್ವಿನಿ ಅವ್ರ ಟೀಮ್ ಗೆದ್ದಿದೆ, ಅಶ್ವಿನಿ ಅವರು ಖುದ್ದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕ್ವಾಲಿಫೈ ಆಗಿದ್ದಾರೆ, ಸ್ಪಂದನ ಅವರು ಇಲ್ಲಿ ನಾಮಿನೇಷನ್ಸ್ ಆಗಿದ್ದಾರೆ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಆ ಒಂದು ಗೇಮ್ ಏನಿದೆಯೋ ಡ್ರಮ್ಮಲ್ಲಿ ನೀರ್ನ ಸೇವ್ ಮಾಡ್ಕೊಳ್ಳೋದು, ಈ ಒಂದು ಗೇಮ್ ಡಿಸ್ಕ್ವಾಲಿಫೈ ಆಗಿದೆ. ಆ ಒಂದು ರೀಸನ್ ಇಂದ ಆ ತಂಡದ ಕ್ಯಾಪ್ಟನ್ಸ್ ಯಾರಿದ್ದಾರೋ ಇಬ್ರು, ಸ್ಪಂದನ ಅವರು ಆಗಿರ್ಬೋದು, ಅಶ್ವಿನಿ ಅವರು ಆಗಿರ್ಬೋದು, ಇಬ್ರು ಹೋಗ್ಬಿಟ್ಟು ನಾಮಿನೇಷನ್ಸ್ ಆಗಿದ್ದಾರೆ. ಸೊ ಈ ಒಂದು ಗೇಮ್ ಅಲ್ಲಿ ಯಾರೊಬ್ರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿಲ್ಲ, ಡಿಸ್ಕ್ವಾಲಿಫೈ ಆಗಿರೋದ್ರಿಂದ. ಮತ್ತೆ 4ನೇ ಗೇಮ್ ಏನು ಅಂತ ಹೇಳಿದ್ರೆ ಒಡಿಮಗ ಅಂತ ಹೇಳ್ಬಿಟ್ಟು. ಈ ಒಂದು ಗೇಮ್ ಅಲ್ಲಿ 2 ತಂಡ ಇರುತ್ತೆ. ಒಂದೊಂದು ತಂಡದಲ್ಲಿ 3 ಜನ ಇರ್ತಾರೆ. ಮೊದಲನೇ ತಂಡದಲ್ಲಿ ಸೂರಜ್ ಅವರು, ರಘು ಅವರು, ಗಿಲ್ಲಿ ಅವರು ಇರ್ತಾರೆ. ಅದೇ ರೀತಿ ಇನ್ನೊಂದು ತಂಡದಲ್ಲಿ ಬಂದ್ಬಿಟ್ಟು ಮಾಳು ಅವರು, ರಜತ್ ಅವರು, ಧನುಷ್ ಅವರು ಇರ್ತಾರೆ. ಈ ಒಂದು ಗೇಮ್ ಅಲ್ಲಿ ಖುದ್ದಾಗಿ ಗೆದ್ದಿರೋದು ಗಿಲ್ಲಿ ಅವರು ಆಗಿರ್ತಾರೆ. ಗೆದ್ದಿರುವಂತಹ ಒಂದು ತಂಡಕ್ಕೆ ಸೂರಜ್ ಅವರು, ರಘು ಅವರು, ಗಿಲ್ಲಿ ಅವರು ಇರುವಂತಹ ಒಂದು ತಂಡಕ್ಕೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಸೋತಿರುವಂತಹ ಒಂದು ತಂಡದಲ್ಲಿ ರಜತ್ ಅವರು, ಮಾಳು ಅವರು, ಧನುಷ್ ಅವರು ಇರ್ತಾರೆ. ಆ ತಂಡಕ್ಕೆ ಧನುಷ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಒಂದು ತಂಡದಿಂದ ಇಬ್ಬರು ನಾಮಿನೇಷನ್ಸ್ ಗೆ ಹೋಗ್ತಾರೆ. ಒಂದು ತಂಡದಿಂದ ಗೆದ್ದಿರೋ ಟೀಮ್ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಸೊ ಇವಾಗ ಗೆದ್ದಿರೋದು ಗಿಲ್ಲಿ ಟೀಮ್ ಆದ್ದರಿಂದ ಅವ್ರ ಟೀಮ್ ಇಂದ ಗಿಲ್ಲಿ ಅವರು ಮತ್ತೆ ರಘು ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ, ಕ್ಯಾಪ್ಟನ್ಸಿ ಓಟಕ್ಕೆ ಕ್ವಾಲಿಫೈ ಆಗ್ತಾರೆ. ಅದೇ ರೀತಿ ಸೋತಿರೋ ತಂಡದಿಂದ ರಜತ್ ಅವರು ಮತ್ತೆ ಧನುಷ್ ಅವರು ನಾಮಿನೇಟ್ ಆಗ್ತಾರೆ. ಇನ್ನೊಬ್ರು ಮಾಡೋರಿದ್ರು, ಅವ್ರು ಆಲ್ರೆಡಿ ನಾಮಿನೇಟ್ ಆಗ್ಬಿಟ್ಟಿದ್ದಾರೆ. ಆ ಒಂದು ರೀಸನ್ ಇಂದ ಇವಾಗ ಆಲ್ಮೋಸ್ಟ್ 4 ಗೇಮ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಈ ಒಂದು ಆಟದ ಪ್ರಕಾರ ನೋಡೋದಾದ್ರೆ ಇದುವರೆಗೂ ನಾಮಿನೇಟ್ ಆಗಿರೋದು ಅಶ್ವಿನಿ ಅವರು, ಸ್ಪಂದನ ಅವರು, ಚೈತ್ರ ಅವರು, ಧನುಷ್ ಅವರು, ರಜತ್ ಅವರು, ಮಾಳು ಅವರು 6 ಜನ ನಾಮಿನೇಟ್ ಆಗಿದ್ದಾರೆ. ಅದೇ ರೀತಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕ್ವಾಲಿಫೈ ಆಗಿರೋದು ಇದುವರೆಗೂ 4 ಜನ ಆಗಿದ್ದಾರೆ. ಮೊದಲನೇ ಗೇಮ್ ಅಲ್ಲಿ ಸೂರಜ್ ಅವರು, 2ನೇ ಗೇಮ್ ಅಲ್ಲಿ ಕಾವ್ಯ ಅವರು, 3ನೇ ಗೇಮ್ ಡಿಸ್ಕ್ವಾಲಿಫೈ ಆಗಿದೆ. ಅದೇ ರೀತಿ 4ನೇ ಗೇಮ್ ಇಂದ ಗಿಲ್ಲಿ ಅವರು ಮತ್ತೆ ರಘು ಅವರು 4 ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಇಲ್ಲಿ ದೊಡ್ಡ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ 6 ಜನ ನಾಮಿನೇಟ್ ಆಗಿದ್ದಾರೆ, 4 ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಉಸ್ತುವಾರಿಯಾಗಿ ನಿರ್ವಹಣೆ ಮಾಡ್ತಿರುವಂತಹ ರಾಶಿಕ್ ಅವ್ರಿಗೆ ಮೋಸ್ಟ್ಲಿ ಏನಾದ್ರು ಬಿಗ್ ಬಾಸ್ ಅವರು ಸ್ಪೆಷಲ್ ಒಂದು ಅಧಿಕಾರ ಕೊಟ್ಟು ಯಾರನ್ನಾದ್ರೂ ನಾಮಿನೇಟ್ ಮಾಡು ಅಂತ ಹೇಳ್ತಾರ. ಇಲ್ಲ ಅಂತ ಹೇಳಿದ್ರೆ ನಾಮಿನೇಟ್ ಆಗಿರೋರು ಯಾರನ್ನಾದ್ರೂ ಸೇವ್ ಮಾಡಬೇಡಿ ಅಂತ ಹೇಳ್ತಾರ. ಅದು ಬಿಟ್ಟು ಇನ್ನೊಂದು ಆಪ್ಷನ್ ಏನ್ ಕೊಡ್ಬೋದು ಅಂತ ಹೇಳಿದ್ರೆ, ಇದುವರೆಗೂ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಆಯ್ಕೆ ಆಗಿದ್ದಾರೆ ಅವನ್ನೇನಾದ್ರೂ ಸ್ವೈಪ್ ಮಾಡೋ ಆಪ್ಷನ್ ಕೊಡ್ತಾರ. ಸ್ವೈಪ್ ಮಾಡೋದಾದ್ರೆ ಯಾರನ್ನ ಸ್ವೈಪ್ ಮಾಡಬಹುದು. ಸೊ ಪ್ರತಿಯೊಬ್ಬರ ಒಂದು ಮೈಂಡ್ ಬಂದಿರೋದು ಏನಂತ ಹೇಳಿದ್ರೆ, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರೋರ ಮಧ್ಯೆ ಯಾರನ್ನಾದ್ರೂ ಸ್ವೈಪ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಆಚೆಗೆ ತೆಗಿಬೇಕಂತ ಹೇಳಿದ್ರೆ
101% ಗಿಲ್ಲಿ ಅವ್ರನ್ನ ಅದ್ರಲ್ಲಿ ತೆಗಿತಾರೆ, ಅದ್ರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. ಸೊ ಆ ಒಂದು ರೀಸನ್ ಇಂದ ತುಂಬಾ ಜನರು ಆಲ್ರೆಡಿ ಗಿಲ್ಲಿ ಅವರು ನಾಮಿನೇಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರ ಗೇಮ್ ಗೆದ್ದಿದ್ದಾರೆ, ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ ರಾಶಿಕ್ ಅವ್ರಿಗೆ ಏನಾದ್ರು ಒಂದು ಸ್ಪೆಷಲ್ ಅಧಿಕಾರ ಸಿಕ್ಕಾಗ ಏನಾದ್ರು ಸ್ವಾಪ್ ಮಾಡ್ತಾರ, ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ಟನ್ಶಿಪ್ ಇಂದ ಆಚೆಗೆ ತೆಗೆದು ಉಸ್ತುವಾರಿ ಆಗಿರುವ ಕಾರಣದಿಂದ ಬಿಗ್ ಬಾಸ್ ಅವರು ಅವ್ರಿಗೆ ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಏನಾದ್ರು ಅನುಮತಿ ಕೊಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಾವ್ ಇಲ್ಲಿ ಮರಿಬಾರ್ದು, ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತ್ ಅವರು ಮತ್ತೆ ಧ್ರುವ ಅಂತ ಇದ್ದಾರೆ. ಈ ಎಲ್ಲಾ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಡೆಫಿನೆಟ್ಲಿ ಅವರು ಮನೆ ಒಳಗೆ ಎಂಟ್ರಿ ಕೊಡ್ತಾರೆ. ಅವ್ರು ಏನಾದ್ರು ಕ್ಯಾಪ್ಟನ್ಸಿ ಓಟಕ್ಕೆ ಏನಾದ್ರು ಹೆಜ್ಜೆ ಇಡಬಹುದು ಅಂತ, ಯಾಕಂತ ಹೇಳಿದ್ರೆ ಅವರು ಕೂಡ ಗೇಮ್ ಮಾಡಿದ್ದಾರೆ. ಇಲ್ಲಿ ಸೋಮವಾರದಿಂದ ಇಲ್ಲಿವರೆಗೂ ಯಾವ ಗೇಮ್ಸ್ ಆಡಿದಾರೋ ಆ ಗೇಮ್ ನ ತಂಡ ರಚನೆ ಮಾಡಿದ್ದಾರೋ ಅಂತ ಹೇಳಿದ್ರೆ ಖುದ್ದಾಗ ಅವರಿಬ್ರು ಅವ್ರಿಗೂ ಒಂದು ಟಾಸ್ಕ್ ಕೊಟ್ಟಂಗೆ ಇಲ್ಲಿ ಅವರು ಒಂದು ಟಾಸ್ಕ್ ಆಡಿದ್ದಾರೆ. ಅದೇ ರೀತಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅವರು ಗೆಸ್ ಕೂಡ ಮಾಡ್ತಾ ಇದ್ರು. ಸೊ ಅವರು ಕೂಡ ಒಂದು ಗೇಮ್ ಮಾಡ್ತಾ ಇದ್ರು. ಅವ್ರಿಗೆ ಏನಾದ್ರು ಸೀಕ್ರೆಟ್ ರೂಮ್ ಇಂದ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗುವಂತಹ ಒಂದು ಅಧಿಕಾರ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಬ್ಬರು ನಾಮಿನೇಟ್ ಆಗೋ ರೀತಿ ಇನ್ನೊಬ್ರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಹೆಜ್ಜೆ ಇಡೋ ರೀತಿ ಏನಾದ್ರು ಒಂದು ಟ್ವಿಸ್ಟ್ ಕೊಡ್ತಾರ ಕಾದ್ ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಹೇಳೋದೊಂದೇ, ಮಲ್ಟಿಪಲ್ ಟ್ವಿಸ್ಟ್ ಅಂತೂ ಕಾಯ್ತಾ ಇದೆ. ಸೊ ನಮಗೆ ಲೈವಲ್ ತೋರಿಸೋದೇನು ಅಂತ ಹೇಳಿದ್ರೆ ಒಂದು ಗೇಮ್, ಪ್ರೈಮರಿ ಗೇಮ್ ಮಾತ್ರ ತೋರಿಸ್ತಾರೆ, ಡೆಪ್ತ್ ಆಗಿ ಏನೂ ತೋರಿಸಲ್ಲ ಯಾವ ರೀತಿ ಒಂದು ಗೇಮ್ ಇದೆ, ಸೊ ಏನ್ ಆಡ್ತಿದ್ದಾರೆ ಅಂತ. ಸೊ ಅಲ್ಲಿ ಮಾತಾಡುವಾಗ ಸೌಂಡ್ ನ ಮ್ಯೂಟ್ ಕೂಡ ಮಾಡ್ಬಿಡ್ತಾರೆ. ಸೊ ಅಷ್ಟು ನಾವು ಡೀಟೇಲಿಂಗ್ ಆಗಿ ಹೇಳಕ್ಕಾಗಲ್ಲ. ಸೊ ಬರುವಂತಹ ಪ್ರೋಮೋಗಳಿಗಾಗಿರ್ಬೋದು ಎಪಿಸೋಡ್ಗಾಗಿರ್ಬೋದು ವೇಟ್ ಮಾಡಲೇಬೇಕು. ಇದುವರೆಗೂ ಆಗಿರುವಂತಹ ಗೇಮ್ಗಳಲ್ಲಿ ಖುದ್ದಾಗಿ 6 ಜನ ನಾಮಿನೇಟ್ ಆಗಿದ್ದಾರೆ. ಸೊ 4 ಜನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಗಿಲ್ಲಿ ಅವ್ರು ಏನಾದ್ರು ಸ್ಪೆಷಲ್ ಪವರ್ ಕೊಟ್ಟು ತೆಗಿತಾರಾ, ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿ ಅವ್ರು ಅಲ್ಲೇ ಇದ್ದು ಕ್ಯಾಪ್ಟನ್ಸಿ ಆಟ ಆಡಿ ಮೊದಲನೇ ಬಾರಿಗೆ ಏನಾದ್ರು ಕ್ಯಾಪ್ಟನ್ಸಿ ಆಗ್ತಾರಾ? ಸೊ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ಸೊ ಸೀಕ್ರೆಟ್ ರೂಮ್ ಅಲ್ಲಿ ತುಂಬಾ ವಿಚಾರಗಳು ನಡೀತಿದೆ. ಸೊ ವ್ಯಕ್ತಿತ್ವ ದಿನೇ ದಿನ ಬದಲಾಗ್ತಾನೆ ಇದೆ. ಸೊ ಪ್ಲಸ್ ಅಲ್ಲಿ ಇದ್ರು ಮೈನಸ್ ಬರ್ತಿದ್ರೆ, ಮೈನಸ್ ಅಲ್ಲಿ ಇರೋ ಪ್ಲಸ್ ಹೋಗ್ತಿದ್ದಾರೆ. ಸೊ ಧ್ರುವಂತ್ ಅವರು ಆಗಿರ್ಬೋದು, ರಕ್ಷಿತ್ ಅವರು ಆಗಿರ್ಬೋದು, ಅವ್ರಿಬ್ರಲ್ಲಿ ನಿಮ್ಗೆ ಯಾರು ಬೆಸ್ಟ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾಕಂತ ಹೇಳಿದ್ರೆ ಡೇ ಬೈ ಡೇ ತುಂಬಾ ಚೇಂಜಸ್ ಆಗ್ತಿದೆ. ನಾವು ನೆಗೆಟಿವ್ ಅಂತ ಹೇಳಿದವರು ಪಾಸಿಟಿವ್ ಆಗ್ತಿದ್ದಾರೆ, ಪಾಸಿಟಿವ್ ಅಂದ್ಕೊಂಡವರು ನೆಗೆಟಿವ್ ಹೋಗ್ತಿದ್ದಾರೆ. ಆ ಒಂದು ರೀಸನ್ ಇಂದ ನಿಮ್ಮ ಆಯ್ಕೆ ಏನ್ ಅನ್ಸುತ್ತೆ, ನಿಮ್ಮ ಅನಿಸಿಕೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.